ಪ್ರೀತಿ ಅನ್ನುವಂಥದ್ದು ವೃದ್ಧರಿಗೆ, ಏಕೆಂದರೆ ಯಾರು ಪೇರೆಂಟ್ಸ್ ಇದ್ದಾರೆ, ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ತಂದೆ ತಾಯಿಯರು ಎಷ್ಟು ಕಷ್ಟಪಟ್ಟು ನಮಗೆ ಕಾಳಜಿಯಿಂದ ಪ್ರೀತಿಯಿಂದ ನಮ್ಮನ್ನು ಬೆಳೆಸಿರ್ತಾರೆ, ಕಷ್ಟಪಟ್ಟು ನಮ್ಮನ್ನೆಲ್ಲ ಓದಿಸಿರ್ತಾರೆ, ನಮ್ಮೊಂದು ಲೆವೆಲ್ಲಿಗೆ ಅವರು ತಂದಿರ್ತಾರೆ. ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಸಣ್ಣ ಪುಟ್ಟ ಕಾಯಿಲೆ ಬಂದರೂ ನಮಗೆಷ್ಟು ವಿಶೇಷವಾಗಿ ಗಮನ ಕೊಟ್ಟು ನಮ್ಮನ್ನು ಅವರು ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ. ನಮಗೋಸ್ಕರ ಅವರು ಜೀವನವನ್ನೇ ಸವಿಸಿರ್ತಾರೆ. ಅಂತಹ ತಂದೆ ತಾಯಿಗಳು ಈಗೇನು ವೃದ್ಧರಾಗಿರ್ತಾರೆ, ಅವರು ಹೇಗೆ ನಮಗೆ ಪಾಲನೆಯನ್ನು ಕೊಟ್ಟಿರ್ತಾರೆ, ಕಾಳಜಿಯನ್ನು ತೋರಿಸಿರ್ತಾರೆ. ಓಕೆ, ಅಂತಹ ತಂದೆ ತಾಯಿಗೆ, ವೃದ್ಧರಿಗೆ ನಾವು ಕೂಡ 10 ಪಟ್ಟು ನಾವು ಪ್ರೀತಿಯಿಂದ ಅವರಿಗೆ ಪಾಲನೆಯನ್ನು ಕೊಡಬೇಕು. ಏಕೆಂದರೆ ವಯಸ್ಸಾಯ್ತಾ ಅವರು ದೊಡ್ಡವರು ಚಿಕ್ಕವರಾಗ್ತಾ ಹೋಗ್ತಾರೆ. ಮಕ್ಕಳೇ ಸಮಾನ ಅಂತ ಹೇಳ್ತೀವಿ. ವಯಸ್ಸಾದವರು ಚಿಕ್ಕ ಮಕ್ಕಳ ಸಮಾನ. ಕೆಲವರಿಗೆ ಕಣ್ಣು ಕಾಣಿಸ್ತಾ ಇರ್ಬೋದು, ವಯಸ್ಸಾಗ್ತಾ ಕಿವಿ ಕೇಳಿಸ್ತಾ ಇರ್ಬೋದು. ಓಕೆ, ಶರೀರ ನಿಶಕ್ತ ಆಗ್ತಾ ಹೋಗುತ್ತೆ. ಆದರೆ ನಾವು ಮಕ್ಕಳ ಕರ್ತವ್ಯ ಏನು ಅಂದರೆ ಅವರಿಗೆ ಆರೋಗ್ಯವನ್ನು ಕೊಡುವಂಥದ್ದು. ಅವ್ರು ಏನು ಇಷ್ಟಪಡ್ತಾರೆ ಅವರಿಗೆ ಒಂದು ಊರುಗೋಲಾಗಿರಬೇಕು. ವೃದ್ಧಾಶ್ರಮಕ್ಕೆ ದಯವಿಟ್ಟು ಸೇರಿಸಬಾರ್ದು. ಏಕೆಂದರೆ ಮೊಮ್ಮಕ್ಕಳಿಗೂ ಕೂಡ ಅದು ಯಾರು ವಯಸ್ಕರಾಗಿರ್ತಾರೆ ಅವರಿಂದ ನಮಗೆ ಒಂದು ಒಳ್ಳೆಯ ಒಂದು ಸಂಸ್ಕೃತಿ ಅನ್ನುವಂಥದ್ದನ್ನು ಕಲಿಸ್ಕೊಡ್ತಾರೆ. ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳುವಂಥದ್ದು ವೀಕ್ಷಕರಿಗೆ, ವೃದ್ಧರನ್ನು ಖಂಡಿತ ಚೆನ್ನಾಗಿ ನಾವು ನೋಡ್ಕೊಳ್ಬೇಕು. ನಮ್ಮನ್ನು ಹೇಗೆ ನೋಡ್ಕೊಂಡಿರ್ತಾರೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ನಾವು ಅವರನ್ನು ಚೆನ್ನಾಗಿ ನೋಡಿಕೊಂಡಾಗ ಅವರ ಆಶೀರ್ವಾದ ನಮಗೆ ಸಿಗುತ್ತೆ. ಆಗ ಖಂಡಿತ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಎಲ್ಲವೂ ಕೂಡ ಸಮೃದ್ಧಿಯಾಗಿ ಇರುತ್ತೆ. ಇಷ್ಟೊತ್ತು ಶಾಂತಿ ಬಗ್ಗೆ, ಪ್ರೀತಿ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಟ್ರಿ. ಈಗ ಮುಂದಿನ ಮೌಲ್ಯ ಏನು, ಗೌರವ ಇದೆ, ಅದರ ಮಹತ್ವಕ್ಕೆ ಏನು ತಿಳಿಸ್ಕೊಡ್ತೀರಾ? ಸೊ ಈಗ ಗೌರವದ ಬಗ್ಗೆ ತಿಳ್ಕೊಳ್ಳೋಣ. ಶಾಂತಿ, ಪ್ರೀತಿ ಬಗ್ಗೆ ತಿಳ್ಕೊಂಡ್ವಿ. ಗೌರವ ಅನ್ನುವಂಥದ್ದು ಎಲ್ಲರೂ ಕೂಡ ಬಯಸ್ತಾರೆ, ಚಿಕ್ಕವರಿರ್ಬೋದು, ದೊಡ್ಡವರಿರ್ಬೋದು. ಏಕೆಂದರೆ ತಾವು ನಾಣ್ಣುಡಿ ಕೇಳಿದ್ದೀರಾ, ಗಿವ್ ರೆಸ್ಪೆಕ್ಟ್ ಮತ್ತು ಟೇಕ್ ರೆಸ್ಪೆಕ್ಟ್. ಸೊ ಗೌರವ ಅನ್ನೋವಂಥದ್ದು ಫಸ್ಟ್ ನಾವು ಕೊಡಬೇಕು. ಆಗ ನಮಗೆ ಗೌರವ ಖಂಡಿತ ಸಿಗುತ್ತೆ, ಕೊಟ್ಟು ತೆಗೆದುಕೊಳ್ಳುವಂಥದ್ದು. ಓಕೆ, ಅದರಲ್ಲಿ ಫಸ್ಟ್ ಗೌರವ ಯಾರಿಗೆ ಕೊಡಬೇಕು ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತೀವಿ. ಫಸ್ಟು ನಮಗೆ ನಾವು ಗೌರವ ಕೊಟ್ಕೊಳ್ಬೇಕು. ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೇನು? ನನ್ನಲ್ಲಿರುವಂತಹ ಮೌಲ್ಯಗಳೇನಿದೆ, ಸದ್ಗುಣಗಳೇನಿದೆ, ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರಬೇಕು. ನನ್ನ ಮಾತುಗಳಲ್ಲಿರ್ಬೋದು, ನನ್ನ ದೃಷ್ಟಿಯಲ್ಲಿರ್ಬೋದು, ನನ್ನ ಬಿಹೇವಿಯರ್ ಅಥವಾ ಕರ್ಮದಲ್ಲಿ ಆ ವ್ಯಾಲ್ಯೂಸ್ ಎದ್ದು ಕಾಣಬೇಕು. ಅದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತೀವಿ. ನಂತರ ಹಿರಿಯರಿಗೆ ಗೌರವ ಕೊಡುವಂಥದ್ದು, ದೊಡ್ಡವ್ರಿಗೆ. ಸೊ ದೊಡ್ಡವ್ರಿಗೆ ಯಾವ ರೀತಿ ಗೌರವ ಕೊಡ್ತೀವಿ ನೋಡಿ. ನಮ್ಮ ಮನೆಯಲ್ಲಿ ಹಿರಿಯರು ಹೇಳ್ತಾರೆ ನಮಗೆ, ಚಿಕ್ಕ ಮಕ್ಕಳಾಗಿದ್ದಾಗ ಓದೋದಕ್ಕೆ ಹೇಳ್ತಾರೆ, ಒಳ್ಳೆಯ ಸದ್ಗುಣಗಳನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆ, ಅದನ್ನೆಲ್ಲ ನಾವು ಗೌರವಿಸ್ಬೇಕು. ಗೌರವಿಸೋದು ಅಂದರೆ ಅವರು ಹೇಳುವಂಥದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ದಟ್ ಈಸ್ ವಾಟ್ ವಿ ಕಾಲ್ ರೆಸ್ಪೆಕ್ಟ್ ಅಂತ ಹೇಳ್ತೀವಿ, ಗೌರವ ಅನ್ನುವಂಥದ್ದು. ಹಾಗೆ ನಾವು ಪ್ರೊಫೆಷನಲ್ ಲೈಫಲ್ಲಿ ಹೊರಗಡೆ ಹೋಗ್ತೀವಿ, ಜಾಬ್ ಮಾಡಬೇಕಾದ್ರೆ ಅಲ್ಲಿಯೂ ಕೂಡ ದೊಡ್ಡವ್ರಿಗೂ ಗೌರವ ಕೊಡಬೇಕು, ನಮಗಿಂತ ಮೇಲ್ಪಟ್ಟಿರೋರಿಗೆ. ಹಾಗೆ ಚಿಕ್ಕವರು ಅಂತೇಳಿ ಅವ್ರಿಗೂ ಕೂಡ ನಾವು ಗೌರವ ಕೊಡಬೇಕು. ನಮಗಿಂತ ಕೆಳಮಟ್ಟವ್ರು ಇರ್ಬೋದು, ಆದರೂ ಕೂಡ ಅವರಿಗೆ ಗೌರವವನ್ನು ಕೊಡಬೇಕು. ಈ ಗೌರವ ಅನ್ನುವಂಥ ಗುಣನ ಎಷ್ಟು ಅಳವಡಿಸ್ಕೊಳ್ತೀವಿ ಅಷ್ಟು ನಮ್ಮ ಜೀವನದಲ್ಲಿ ಖುಷಿ ಅನ್ನುವಂಥದ್ದು ಇರುತ್ತೆ. ನನಗೆ ಈಗ ಬಸವಣ್ಣವರ ವಚನಗಳು ನೆನಪಿಗೆ ಬರ್ತಾ ಇದೆ. ಅವ್ರು ತಿಳಿಸ್ತಾ ಇದ್ರು, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತ. ಅಂದರೆ ಅರ್ಥ, ನಾವೆಷ್ಟು ಬಹುವಚನದಲ್ಲಿ ಬೇರೆಯವ್ರಿಗೆ ರೆಸ್ಪೆಕ್ಟನ್ನು ಕೊಡ್ತೀವಿ, ಅದು ಸ್ವರ್ಗದ ರೀತಿಯಲ್ಲಿ. ನಾವೆಷ್ಟು ಏಕವಚನದಲ್ಲಿ ಎಲ್ಲರ ಜೊತೆ ನಡ್ಕೊಳ್ತೀವಿ, ಎಲವೋ ಅಂತ ಏನು
ಏಕವಚನದಲ್ಲಿ ನಡ್ಕೊಳ್ತೀವಿ ಅಷ್ಟು ಅದು ನಮಗೆ ನರಕದ ಅನುಭವ ಆಗುತ್ತೆ. ಅದಕ್ಕೋಸ್ಕರ ರೆಸ್ಪೆಕ್ಟನ್ನು ಕೊಡುವಂಥದ್ದು, ಬಹುವಚನವನ್ನು ಉಪಯೋಗಿಸುವಂಥದ್ದು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ, ಕುವೆಂಪು ನಗರ, ಮೈಸೂರು ಸೇವಾ ಕೇಂದ್ರ. ಇಲ್ಲಿ ಸ್ವಯಂ ಪರಮಾತ್ಮ ನಿರಾಕಾರ ಶಿವ ಕೊಡುವಂತಹ ಜ್ಞಾನವನ್ನು ನಾವಿಲ್ಲಿ ಕೇಳ್ತಾ ಇದ್ದೀವಿ. ಸೊ ಪರಮಾತ್ಮ ಶಿವ ಕೊಡುವಂಥ ಜ್ಞಾನ ಏನಿದೆ, ಇಲ್ಲಿ ರಾಜಯೋಗ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ಆಧ್ಯಾತ್ಮಿಕ ಜ್ಞಾನ ಹಾಗೂ ರಾಜಯೋಗ ಧ್ಯಾನವನ್ನು ಕಲಿಸ್ಕೊಡ್ತಾರೆ. ಇದರಿಂದ ನಮ್ಮ ಜೀವನದಲ್ಲಿ ಮೌಲ್ಯಗಳು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಕ್ಕ, ಇಷ್ಟೊತ್ತರೆಗೂ ನೀವು ಮೌಲ್ಯದ ಬಗ್ಗೆ ಹೇಳ್ಕೊಟ್ಟಿದ್ರಿ. ನನಗೀಗ ಖುಷಿ ಮತ್ತು ಸಂತೋಷದ ಮೌಲ್ಯದ ಬಗ್ಗೆ ಒಂದು ಚೂರು ಉಲ್ಲೇಖ ಹೇಳ್ಕೊಡಿ. ಖುಷಿ ಅಥವಾ ಹ್ಯಾಪಿನೆಸ್ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ ಮೌಲ್ಯ ಆಗಿದೆ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಖುಷಿಯಾಗಿರೋಕ್ಕೆ ಇಷ್ಟಪಡ್ತಾರೆ. ಯಾರು ಖುಷಿಯಾಗಿರೋಕ್ಕೆ ಇಷ್ಟಪಡೋದಿಲ್ಲ? ಆದರೆ ಖುಷಿ ಅನ್ನುವಂಥದ್ದು ಎರಡು ಬಗೆ ಇದೆ. ಒಂದು ಆಂತರಿಕ ಖುಷಿ, ಮತ್ತೊಂದು ಬಾಹಿರಿಕ ಖುಷಿ. ಸೊ ಬಾಹಿರಿಕ ಖುಷಿ ಅಂದ್ರೇನು ಮತ್ತು ಆಂತರಿಕ ಖುಷಿ ಅಂದ್ರೇನು ಅಂತ ಮೊದಲು ನಾವು ತಿಳ್ಕೊಬೇಕು. ಸೊ ಬಾಹಿರಿಕ ಖುಷಿ ಅಂದ್ರೇನು? ಬಾಹಿರಿಕ ಖುಷಿ ಅಂತ ಅಂದರೆ ಈ ಪಂಚೇಂದ್ರಿಯಗಳಿಂದ ಆಗುವಂತಹ ಖುಷಿ. ಫಾರ್ ಎಕ್ಸಾಂಪಲ್, ನನಗೆ ಯಾವುದನ್ನಾದರೂ ತಿನ್ನಬೇಕು ಅಂತ ಇಷ್ಟ ಆಗುತ್ತೆ. ಸೊ ಅದನ್ನು ತಿಂದಾಗ ನನಗೆ ಖುಷಿ ಅನಿಸುತ್ತೆ. ಸ್ವಲ್ಪ ಸಮಯ ಮಾತ್ರ ಆ ಟೇಸ್ಟ್ ನನಗೆ ಅನುಭವ ಆಗುತ್ತೆ, ಸ್ವಲ್ಪ ಸಮಯಕ್ಕೆ ಮಾತ್ರ ಖುಷಿ ಅನಿಸುತ್ತೆ. ಅದು ಇಂದ್ರಿಯಗಳ ಖುಷಿ, ಅಂದರೆ ಬಾಯಿಂದ ನಾನು ಸಂತೋಷ ಪಡುವಂಥದ್ದು, ಖುಷಿ ಪಡುವಂಥದ್ದು. ಇನ್ನೊಂದು ನೇತ್ರಗಳಿಂದ ನೋಡುವಂಥದ್ದು. ಸ್ವಲ್ಪ ಸಮಯ ನಾವು ನೋಡಿದಾಗ ಖುಷಿ ಅನಿಸುತ್ತೆ. ಓಕೆ. ಮತ್ತು ಕೆಲವರಿಗೆ ಬಾಸಿಸಮ್ ಮಾಡಿದಾಗಲೂ ಖುಷಿ ಆಗುತ್ತೆ. ಅಂದರೆ ಇನ್ನೊಬ್ಬರ ಮೇಲೆ ಬಾಸಿಸಮ್ ಮಾಡಿದಾಗ, ನಾನು ಹೇಳ್ದಂಗೆ ಕೇಳಬೇಕು, ಆರ್ಡ್ರ್ ಮಾಡಿದಾಗ, ಅಧಿಕಾರದಿಂದ ನಡ್ಕೊಂಡಾಗ. ಸೊ ದಬ್ಬಾಳಿಕೆ ಅಂತಲೂ ಹೇಳ್ಬೋದು. ಅದರಿಂದನೂ ಕೂಡ ಕೆಲವರಿಗೆ ಖುಷಿ ಆಗುತ್ತೆ. ಬಿಕಾಸ್ ನಾನು ಒಂದು ಅಧಿಕಾರಿ ಅನ್ನುವಂತಹ ಒಂದು ದಬ್ಬಾಳಿಕೆ ಇರುತ್ತೆ. ಅದರಿಂದನೂ ಸ್ವಲ್ಪ ಸಮಯ ಖುಷಿ ಆಗ್ಬೋದು. ಇದೆಲ್ಲ ಏನಂತ ಹೇಳ್ಬೋದು ಅಂದರೆ ಎಕ್ಸ್ಟರ್ನಲ್ ಹ್ಯಾಪಿನೆಸ್ ಅಂತ ಹೇಳ್ತೀವಿ. ಜಸ್ಟ್ ಬಾಹಿರಿಕ ಸ್ವಲ್ಪ ಸಮಯ ಇರುತ್ತೆ, ಆಮೇಲೆ ಆ ಖುಷಿ ಹೊಟ್ಟೋಗ್ಬಿಡುತ್ತೆ. ಕೇಳೋದ್ರಲ್ಲೂ ಖುಷಿ ಆಗುತ್ತೆ. ಕೆಲವೊಂದು ವಿಚಾರಗಳನ್ನು ಕೇಳ್ತಾ ಇದ್ದಾಗಲೂ ಖುಷಿ ಆಗುತ್ತೆ. ಓಕೆ, ಒಳ್ಳೆ ವಿಚಾರಗಳನ್ನು ಕೇಳಿದಾಗ ಸಂತೋಷ ಪಡೋದು ಓಕೆ, ಅದು ಆಂತರಿಕ ಖುಷಿನೂ ಕೂಡ ಕೊಡುತ್ತೆ. ಆದರೆ ಕೆಲವೊಂದು ವೇಸ್ಟ್ ವಿಚಾರಗಳನ್ನು ಕೇಳಿದಾಗ ಚಾಡಿ ಮಾತು, ಕೆಲವರು ಕ್ರಿಟಿಸೈಸ್ ಮಾಡ್ತಿರ್ತಾರೆ, ಕೆಲವರು ಕಾಮೆಂಟ್ಸ್ ಮಾಡ್ತಿರ್ತಾರೆ. ಅದನ್ನು ಕೇಳಿದಾಗ ಖುಷಿ ಪಟ್ಟರೆ ಅದರಿಂದ ವೇಸ್ಟ್ ಅಲ್ವಾ? ಅದು ಖುಷಿ, ಸತ್ಯವಾದಂಥ ಖುಷಿ ಅದು ಅಲ್ಲ. ಅದು ಇನ್ನೊಬ್ಬರಿಗೆ ಕಮೆಂಟ್ಸ್ ಮಾಡೋದಾಗಿರಲಿ, ಕ್ರಿಟಿಸೈಸ್ ಮಾಡೋದಾಗಿರಲಿ. ಓಕೆನಾ? ಸ್ವಾರ್ಥ ಖುಷಿ. ಅದು ಆ ಖುಷಿ, ಅದು ಖುಷಿ ಅಂತ ಆಗೋದಿಲ್ಲ, ಅದು ಇನ್ನೂ ಕೂಡ ಅದು ಮನಸ್ಸಿಗೆ ಡಿಸ್ಟರ್ಬ್ ಆಗಿಬಿಡುತ್ತೆ. ಅದಕ್ಕೆ ನಾವು ಸಮಟೈಮ್ಸ್ ಇದನ್ನು ಯೂಸ್ ಮಾಡ್ತೀವಿ. ನನಗೀಗ ನೆನಪಾಗ್ತಿದೆ, ಹೇಳ್ತಾರೆ ಗೀಗೋ ಅಂತ ಹೇಳ್ತಾರೆ. ಓಕೆ. ಸೊ ನಾವು ಒಳ್ಳೆ ವಿಚಾರ ಕೇಳಿದಾಗ ಗುಡ್ ಇನ್ ಗುಡ್ ಔಟ್ ಆಗುತ್ತೆ. ಒಳ್ಳೆ ವಿಚಾರಗಳನ್ನು ಕೇಳ್ತಾ ಇದ್ದೀವಿ, ಒಳ್ಳೆ ವಿಚಾರಗಳನ್ನೇ ನಾವು ಕೊಡ್ತಾ ಇದ್ದೀವಿ. ಅದರ್ವೈಸ್ ಕ್ರಿಟಿಸೈಸ್ ಅಥವಾ ಕಮೆಂಟ್ಸ್ ಕೇಳಿದಾಗ ಏನಂತ ಹೇಳ್ಬೋದು, ಅದಕ್ಕೆ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಅಂತ. ಕೆಟ್ಟ ವಿಚಾರಗಳನ್ನು ಕೇಳಿ ಮತ್ತೆ ಬೇರೆಯವ್ರಿಗೂ ಏನು ಮಾಡೋದು, ಅದೇ ಕೆಟ್ಟ ವಿಚಾರಗಳನ್ನು ಹೇಳುವಂಥದ್ದು. ಸೊ ಅದು ಖುಷಿ ಆಗೋದಿಲ್ಲ. ಓಕೆ. ಈಗ ಇಲ್ಲಿ ನಾವು ಇಂಟರ್ನಲ್ ಹ್ಯಾಪಿನೆಸ್ ಬಗ್ಗೆ ತಿಳ್ಕೊಬೇಕು. ಆಂತರಿಕವಾದ ಖುಷಿ ಹಾಗಂದ್ರೇನು? ಆಂತರಿಕ ಖುಷಿ ಅಂದರೆ ನನ್ನ ಮನಸ್ಸು ಸದಾಕಾಲ 24 hours ಕೂಡ ಸಂತೋಷವಾಗಿರುವಂಥದ್ದು. ಅದಕ್ಕೆ ನಾವು ಹೇಳ್ತೀವಿ 24x7 ಅಂತ. 7 ಡೇಸಲ್ಲಿ ಒಂದು ಡೇಗೆ 24 hours ಇರುತ್ತೆ, 24 ಗಂಟೆ ಇರುತ್ತೆ. ಸೊ 7 ಡೇಸ್ ಕೂಡ 24x7 ಸಂತೋಷವಾಗಿರಬೇಕು. ಅಂದರೆ ಖುಷಿ ಅನ್ನುವಂಥದ್ದು ನಮ್ಮ ಮನಸ್ಸಿನ ಒಂದು ಸ್ಥಿತಿ. ನಾನು ಎಷ್ಟು ಸಕಾರಾತ್ಮಕವಾಗಿರ್ತೀನಿ, ಪಾಸಿಟಿವ್ ಆಗಿರ್ತೀನಿ, ಅಷ್ಟನ್ನು ಸಂತೋಷವಾಗಿರ್ತೀನಿ. ಎಂತಹ ಪರಿಸ್ಥಿತಿಗಳೇ ಬರುತ್ತೆ, ನಾವಿರೋದೇ ಪ್ರಾಬ್ಲಮೆಟಿಕ್ ವರ್ಲ್ಡಲ್ಲಿ. ಈ ಕಲಿಯುಗದಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ ಅಲ್ವಾ? ಪರಿಸ್ಥಿತಿ ಅಂದ್ರೇನು? ಪರ ಅಂದರೆ ಬೇರೆಯವರಿಂದ ಬಂದಿರುವಂಥ ಸ್ಥಿತಿ ನಮ್ಮ ಖುಷಿಯನ್ನು ಹಾಳು ಮಾಡಬಾರ್ದು. ಸೊ ನನ್ನ ಮನಸ್ಸು ಸದಾಕಾಲ ಹೇಗಿರಬೇಕು? ಖುಷಿಯಾಗಿರಬೇಕು. ಅಂದರೆ ನಾನು ಯಾವಾಗಲೂ ಕೂಡ ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು. ಬಂದಂಥ ಪರಿಸ್ಥಿತಿನೇ ಕೂಡ ಪಾಸಿಟಿವ್ ಆಗಿಯೇ ನೋಡಬೇಕು. ಅದಕ್ಕೆ ನನಗೆ ಯಾವಾಗಲೂ ಭಗವದ್ಗೀತೆದು ನೆನಪಾಗುತ್ತೆ. ಭಗವದ್ಗೀತೆಯಲ್ಲಿ ತಿಳಿಸಿದ್ದಾರೆ ಏನಂತ, ಹಿಂದೆ ಆಗಿರೋದು ಒಳ್ಳೆಯದಕ್ಕೆ, ಈಗ ಆಗ್ತಿರೋದು ಇನ್ನೂ ಒಳ್ಳೆಯದು, ಮುಂದೆ ಆಗೋದು ಬಹಳ ಒಳ್ಳೆಯದು.
ನಮಸ್ಕಾರ ವೀಕ್ಷಕರೇ. ಬದುಕು ಚೆನ್ನಾಗಿರಬೇಕು ಅಂತಾದರೆ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಆಹಾರ ಚೆನ್ನಾಗಿರಬೇಕು. ಜನರಲ್ಲೆಲ್ಲ ಸಾಮಾನ್ಯವಾಗಿ ಒಂದು ಗೊಂದಲ ಇದೆ, ಯಾವ ಆಹಾರ ನಮಗೆ ಒಳ್ಳೆಯದು, ಯಾವ ಆಹಾರ ನಮಗೆ ಅಷ್ಟು ಒಳ್ಳೆಯದಲ್ಲ. ಇದರ ಬಗ್ಗೆ ಅನೇಕ ರೀತಿಯ ಅಭಿಪ್ರಾಯಗಳಿದೆ. ಹಾಗಾಗಿ ಜನರಲ್ಲಿ ಅನೇಕ ಈ ವಿಷಯದಲ್ಲಿ ಗೊಂದಲಗಳಿದೆ. ಸಾಮಾನ್ಯವಾಗಿ ನಾವು ಆಹಾರ ತಗೊಳ್ಳುವಾಗ ನಮ್ಮ ಮನೆಯ ಆಹಾರ ಅಷ್ಟೊಂದು ರುಚಿ ಸಾಕಾಗೋದಿಲ್ಲ. ಹಾಗಾಗಿ ಏನು ಮಾಡ್ತೇವೆ, ಯಾವುದು ಆಂಧ್ರ ಪ್ರದೇಶದ ರಸಮನ್ನು ಮಾಡ್ತೇವೆ, ಅಥವಾ ಯಾವುದು ಸೇಲಂನ ಸಾಂಬಾರು ಮಾಡ್ತೇವೆ. ನಮ್ಮ ಆಹಾರ ಬಿಟ್ಟು, ನಮ್ಮ ರಾಜ್ಯದ ಆಹಾರ ಬಿಟ್ಟು ಬೇರೆ ಯಾವುದೋ ಪ್ರದೇಶದ ಆಹಾರವನ್ನು ರುಚಿ ಹಾಕ್ಕೊಂಡು ಆರಂಭಿಸ್ತೇವೆ ಅದನ್ನು ತಗೊಳ್ಳಿಕ್ಕೆ. ಯಾಕೆಂತೇಳಿದರೆ ಕೇವಲ ನಮ್ಮ ರಾಜ್ಯಕ್ಕಷ್ಟೇ ಸೀಮಿತ ಆಗಿರಬಾರ್ದು, ನಮ್ಮ ಆಹಾರ ಇಡೀ ನಮ್ಮ ಪ್ರದೇಶದ್ದೆಲ್ಲ ಸೇರಿಕೊಂಡು ನಾವು ತಗೊಳ್ಬೇಕು ಅಂತ ಏನೋ ಒಂದು ಕಲ್ಪನೆ ಇರ್ತದೆ. ಇದಿಷ್ಟಕ್ಕೆ ನಿಲ್ಲೋದಿಲ್ಲ ಜನರು. ಇಡೀ ನಾವು ಸಮಗ್ರವಾಗಿ ದೇಶದ ಎಲ್ಲ ಆಹಾರ ತಗೊಳ್ಬೇಕು ಅಂತ ನಾರ್ತ್ ಇಂಡಿಯನ್ ಫುಡ್ ಅಂತ ತಗೊಳ್ತೇವೆ. ಅದು ನಮ್ಮ ಆಹಾರ ಅಲ್ಲ, ಆದರೆ ಅದನ್ನು ರೂಢಿಸ್ಕೊಳ್ತಾ ಹೋಗ್ತೇವೆ. ಎಲ್ಲ ಕಡೆ ಅದು ಸಿಗಲಿಕ್ಕೆ ಆರಂಭ ಆಗ್ತದೆ. ಉತ್ತರ ಭಾರತದ ಆಹಾರವನ್ನು ನಾವು ಸೇವನೆ ಮಾಡಲಿಕ್ಕೆ ಆರಂಭ ಮಾಡ್ತೇವೆ. ಆಗ ನಾವು ರಾಷ್ಟ್ರೀಯ ವ್ಯಕ್ತಿ ಆದೆವು ಅಂತ ತಿಳ್ಕೊಳ್ತಾರೆ. ಇದಿಷ್ಟಕ್ಕೆ ಕೆಲವರು ನಿಲ್ಲೋದಿಲ್ಲ, ನಾನು ಅಂತಾರಾಷ್ಟ್ರೀಯ ವ್ಯಕ್ತಿ ಆಗಬೇಕು ಆಹಾರದ ವಿಷಯದಲ್ಲಿ ಅಂತ ತಿಳ್ಕೊಂಡು ಯಾವುದೋ ಇಟಲಿಯ ಪಿಜ್ಜಾ ಇರಲಿ ಅಥವಾ ಅಮೇರಿಕದ ಬರ್ಗರ್, ಹೀಗೆ ಬೇರೆ ಬೇರೆ ದೇಶದ ಆಹಾರವನ್ನು ತಗೊಳ್ಳಿಕ್ಕೆ ಆರಂಭ ಮಾಡ್ತೇವೆ. ಆಗ ನಾನು ಅಂತಾರಾಷ್ಟ್ರೀಯ ವ್ಯಕ್ತಿ ಆದೆ ಅಂತ ತಿಳ್ಕೊಳ್ತಾರೆ. ಆದರೆ ಏನಾಗ್ತದೆ ಅಂತ ಹೇಳಿದರೆ, ಆಹಾರವನ್ನು ನಮ್ಮದನ್ನು ಬಿಟ್ಟು ಬೇರೆ ಆಹಾರವನ್ನು ನಾವು ತಗೊಳ್ಳಿಕ್ಕೆ ಆರಂಭ ಮಾಡಿದರೆ ಕಾಯಿಲೆಗಳು ಕಡಿಮೆ ಆಗೋದಿಲ್ಲ, ಕಾಯಿಲೆಗಳು ಹೆಚ್ಚಾಗ್ತಾ ಹೋಗ್ತದೆ. ಕೇವಲ ನಮ್ಮ ದೇಶದ, ನಮ್ಮ ಪ್ರದೇಶದ ಕಾಯಿಲೆಗಳು ಮಾತ್ರ ಅಲ್ಲ, ಬೇರೆ ಎಲ್ಲೆಲ್ಲೋ ಇರುವ ಕಾಯಿಲೆಗಳು ಇಂಪೋರ್ಟ್ ಆಗಿಬಿಡ್ತದೆ ನಮ್ಮ ದೇಶಕ್ಕೆ, ನಮ್ಮ ದೇಹಕ್ಕೆ ಇಂಪೋರ್ಟ್ ಆಗ್ತದೆ. ಅದರಿಂದಾಗಿ ಆರೋಗ್ಯದಲ್ಲಿ ತುಂಬ ಹೆಚ್ಚು ಕಡಿಮೆ ಆಗ್ತದೆ. ನಮಗೆ ನಮ್ಮ ಮನೆತನದ ಆಹಾರ ಯಾವುದಿದೆ ಅದುವೇ ಅತ್ಯಂತ ಸೂಕ್ತವಾದ್ದು. ಈಗ ಉದಾಹರಣೆಗೆ ಮಲೆನಾಡಿನ ಭಾಗದಲ್ಲಿ ತೆಂಗಿನ ಎಣ್ಣೆಯನ್ನು, ಕೊಬ್ಬರಿ ಎಣ್ಣೆ, ತೆಂಗಿನ ಎಣ್ಣೆಯನ್ನು ಜಾಸ್ತಿ ಬಳಸ್ತಾರೆ, ಮೊದಲಿನಲ್ಲೂ ಬಳಸ್ತಾ ಇದ್ದರು. ಈ ತೆಂಗಿನೆಣ್ಣೆ ಜಾಸ್ತಿ ಬಳಕೆ ಮಾಡಿದರೆ ಅದರಿಂದ ಹೃದಯ ರೋಗ ಬರ್ತದೆ, ಕೊಬ್ಬು ಜಾಸ್ತಿ ಆಗ್ತದೆ, ಅನೇಕ ಸಂಶೋಧನೆಗಳೆಲ್ಲ ಬಂತು. ಹಾಗಾಗಿ ಅದನ್ನು ಬಿಟ್ಟು ಬೇರೆ ಯಾವುದೋ ಕೃತಕ ಎಣ್ಣೆಗಳನ್ನು ಬಳಸಲಿಕ್ಕೆ ಆರಂಭ ಮಾಡಿದೆವು. ಆದರೆ ಇಡೀ ಭಾರತದಲ್ಲಿ ಅತ್ಯಂತ ಕಡಿಮೆ ಹೃದಯದ ರೋಗಗಳಿರುವಂಥದ್ದು ಅಥವಾ ಹೃದಯಾಘಾತ ಇದೆಲ್ಲ ಆಗುವಂಥದ್ದು ಆ ಮಲೆನಾಡಿನ ಭಾಗ ಮತ್ತು ಕೇರಳದಲ್ಲಿ. ಎಲ್ಲಿ ಹೆಚ್ಚು ತೆಂಗಿನೆಣ್ಣೆಯನ್ನು ಬಳಸ್ತಾ ಇದ್ದಾರೋ ಅಲ್ಲಿ ಅತ್ಯಂತ ಕಡಿಮೆ ಹೃದಯ ತೊಂದರೆ ಇದ್ದದ್ದು. ಯಾಕೆಂತ ಹೇಳಿದರೆ ಅದು ಅವರಿಗೆ ಓಕಸಾತ್ಮ್ಯ ಅಂತ ಆಯುರ್ವೇದ ಹೇಳೋದು. ಎಷ್ಟೋ ತಲಾಂತರದಿಂದ ಅದು ಅವರಿಗೆ ಒಗ್ಗಿಕೊಂಡು ಬಂದಿದೆ, ಅವರ ಪರಂಪರೆಯಲ್ಲೇ ಬಂದಿರುವಂಥ ಆಹಾರ ಅದು. ಹಾಗಾಗಿ ಅದು ಅವರಿಗೆ ತೊಂದರೆಯನ್ನು ಮಾಡೋದಿಲ್ಲ. ಈಗ ಆಂಧ್ರ ಪ್ರದೇಶದಲ್ಲಿ ಹಸಿಮೆಣಸಿನಕಾಯನ್ನು ದಿನಕ್ಕೊಂದು 5-6 ಆದರೂ ಒಬ್ಬರು ಕನಿಷ್ಠ ಉಪಯೋಗ ಮಾಡ್ತಾರೆ ಪ್ರತಿನಿತ್ಯ. ಅಷ್ಟನ್ನು ನಮ್ಮ ಇಲ್ಲಿ ಅವರಿಗೇನು ತೊಂದರೆ ಆಗೋದಿಲ್ಲ. ಅಲ್ಲಿ ಅವರಿಗೆ ಎಸಿಡಿಟಿ ಅದರಿಂದಾಗಿ ಜಾಸ್ತಿ ಆಗೋದು ಅಥವಾ ಏನೋ ಹೊಟ್ಟೆ ಉರಿ ಜಾಸ್ತಿ ಬರೋದು ಅದಾಗೋದಿಲ್ಲ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಹಸಿಮೆಣಸಿನಕಾಯಿಯನ್ನು ಜಾಸ್ತಿ ಬಳಸ್ತಾರೆ. ಅಷ್ಟನ್ನು ನಾವಿಲ್ಲಿ ಬೆಂಗಳೂರಿನಲ್ಲಿರೋರು ಎಲ್ಲಾದರೂ ಬಳಸಿದರೆ, ಒಂದು 5-6 ಹಸಿಮೆಣಸಿನಕಾಯಿ ಪ್ರತಿನಿತ್ಯ ಸೇವನೆ ಮಾಡಲಿಕ್ಕೆ ಆರಂಭ ಮಾಡಿದರೆ ಮರುದಿವಸ ಆರೋಗ್ಯ ಹದಗೆಟ್ಟು ಎಸಿಡಿಟಿ ಎಲ್ಲ ಜಾಸ್ತಿಯಾಗಿ ವಾಂತಿ ಭೇದಿ ಎಲ್ಲ ಆರಂಭ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಡ್ತಾರೆ. ಅದು ನಮ್ಮ ಆಹಾರ ಅಲ್ಲ. ನಮ್ಮ ಆಹಾರ ಯಾವುದಿದೆ ಅದು ನಮಗೆ ಯಾವತ್ತೂ ಶ್ರೇಷ್ಠ. ನಮ್ಮ ಪರಂಪರೆಯಲ್ಲಿ ಯಾವುದು ಬಂದಿದೆ ಅದು ಅತ್ಯಂತ ಶ್ರೇಷ್ಠವಾದ್ದು, ನಮ್ಮ ದೇಹಕ್ಕೆ ಅದು ಹೆಚ್ಚು ಹಿತವಾಗಿರುವಂಥದ್ದು. ಅದನ್ನು ಅನುಸರಿಸಿದರೆ ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ನಮಸ್ಕಾರ.